ಬೇಕಾದ್ರೆ ನಮ್ಮ ಅಣ್ಣ ಅದಕ್ಕೆ ಬೇಕಾದ್ರೆ ಲೈಫ್ ಅನುಭವಿಸಿದ್ರು ಹೋಗ್ಬಿಡ್ಲಿ. ನನ್ನ ಮಗಳು ಇದಾಯ್ತಿಯಲ್ಲ, ನನಗೆ ತುಂಬಾ ನನಗೆ ತಡ್ಕೊಳ್ಳೋದಷ್ಟು ನೋವಿದೆ. ನಾನು ಬೆಳಗ್ಗೆಯಿಂದ ಯಾವ್ದ್ರ ಬಗ್ಗೆ ಎತ್ತಬಿಟ್ಟಿಲ್ಲ. ಅವ್ನು ನಂಬೋದು ಹೆಂಗೆ ನಾನು? ಅವ್ನಿಗೆ ಶಿಕ್ಷೆ ಆಗ್ಲಿ ಸರ್, ನಂದೇನು ಅಭ್ಯಂತರ ಇಲ್ಲ. ನಮ್ಮ ಕುಟುಂಬದಾಗ ಎಲ್ಲರಿಗೂ ಹೇಳ್ತೀನಿ, ನೀವು ಯಾವುದೇ ಕಾರಣಕ್ಕೂ ಅವ್ನು ಬಿಡ್ತಾ ಅಂತ ವಿಚಾರಗಳು ನನ್ನ ಹತ್ರ ತರಬೇಡ್ರಿ ಅಂತ ನಾನು ಸಾರಿ ಹೇಳ್ತೀನಿ. ಇಲ್ಲ ಸರ್, ಅವನೇನಂತ ಹೇಳ್ದ ನಮಗೆ, ಅವನು ಎಲ್ಲರಿಗೂ ಫೋನ್ ಮಾಡಿರೋದು, ಅವ್ವ, ಅಮ್ಮ, ಅಪ್ಪಾಜಿ, ಅಪ್ಪಾಜಿ ಅಮೃತ ಬೆಂಗಳೂರಿಗೆ ಹೋಗಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಜೆ ಹಾಸ್ಪಿಟ್ಲಿಗೆ ತೋರಿಸಿ ಬರ್ತೀನಿ ಅಂತ ಹೋಗಿದ್ರು. ಅವ್ರು ಯಾರು ಫೋನಿಗೆ ಸಿಗ್ತಿಲ್ಲ. ಅಮೃತ ಯಾವ್ದೋ ಬೇರೆ ನಂಬರ್ ಫೋನ್ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಬೇರೆ ನಂಬರಿಗೆ ಮಾಡಿದ್ರೆ ನೀನು ಆ ನಂಬರಿಗೆ ಮಾಡಲ್ಲ ಅಂತ ನನ್ನ ಸಲಹೆ ನಂಗೆ ಕೊಟ್ಟು, ಅದೆಲ್ಲ ಹೈದರಾಬಾದ್ ತೋರಿಸ್ತೈತೆ ಮಾಡಿದ್ರೆ ಅವ್ನು ಸ್ವಿಚ್ ಆಫ್ ಮಾಡ್ಕೊಂತಾನೆ, ಹಂಗೆ ಹಿಂಗೆ ಅಂತ ಹೇಳಿದ ಸರ್ ಅವನು. ಆಮೇಲೆ ಮತ್ತೆ ನಾನು ಮತ್ತೆ ಏನು ಹೇಳಿದೆ ಅಂದರೆ, ಮತ್ತೆ ಈಗ ಇಷ್ಟೊತ್ತಾದರೂ ಇನ್ನೂ ಏನು ಹೇಳಿಲ್ಲ ಅಂತ ಸಾಹೇಬ್ ಅಂದ್ರೆ, ಈಗ 9 ಗಂಟೆ ನಾನು ಒಳಗೆ ಕರೆದರ್ಕಣೆ ಹೋಗ್ತಾ ಇದ್ದೀನಿ ಅಂತ. ಇಷ್ಟು ಗೊತ್ತಿದೆ. ನಾವು ಹಳ್ಳಿಯಲ್ಲಿರೋದು, ನಾವು 4 ಜನ ಅಣ್ಣ ತಮ್ಮಂದಿರು. ನಾವು ಮೂವರಲ್ಲಿ ತೋಟ ತುಡಿಗೆ ಮಾಡ್ಕೊಂಡು ಊರಲ್ಲಿದ್ವಿ. ಇವನೊಬ್ಬ ಅಷ್ಟು ವರ್ಷ ಜಗಳೂರಾಗಿದ್ದ, ಅಷ್ಟು ವರ್ಷ ಸ್ವಾಮಿಹಳ್ಳಿ ಮೈನ್ಸ್ ಅಂತಿದ್ದ, ಅಲ್ಲಿದ್ದ, ಜಗಳೂರಲ್ಲಿ ಒಂದು ಮನೆ ಕಟ್ಕೊಂಡಿದ್ದ. ಮತ್ತೆ ಇಲ್ಲಿ ಬಂದ ಮೇಲೆ ನಾನು ಎಂದೂ ಮನೆಗೆ ಬಂದಿಲ್ಲ. 1.5 ವರ್ಷ 2 ವರ್ಷ ಆಯ್ತು ಅಂತ ನಮ್ಮ ಮುಖ್ಯರು ಹೇಳಿದ್ದು ನಾನು ಹೇಳ್ತಿರೋದು. ಬೆಂಗಳೂರು ವರ್ಷ ನನ್ನ ರಿಲೇಷನ್ ಯಾರು ಇಲ್ಲ. ನಮ್ಮ ಅತ್ತೆ ಕಡೆಯವರು ಇದ್ದಾರೆ. ಅದು ಗೊತ್ತಿಲ್ಲ ಸರ್ ಅವನು ಎಲ್ಲಿದ್ದ ಅಂತ ಹೇಳಿ. ನಿನ್ನೆ ಮಧ್ಯಾಹ್ನ ಅವನು ಒಂದು 12 ಕಾಲ್ ಮೇಲೆ ನನಗೆ ಫೋನ್ ಮಾಡಿದೆ, ಬೆಂಗಳೂರಿಗೆ ಬಂದಿದ್ದೀನಿ, ಜಯದೇವ ಹಾಸ್ಪಿಟಲ್ ಇದ್ದಾರೆ ಸರ್. ಇದು ನಿಮ್ ಕೊಲೆ ಆಗಿರೋ ಘಟನೆ ನಮ್ಗೆ ಮಧ್ಯಾಹ್ನ ಮೇಲೆ ಗೊತ್ತಾಗೋದು. ಹೆಂಗೆ ಮಧ್ಯಾಹ್ನ 10 ಗಂಟೆ ಮೇಲೆ ಯಾರೋ ಬೆಂಗಳೂರಿಂದ ಒಬ್ರು ನಮ್ಮ ಅತ್ತಿಗೆ ಫೋನ್ ಮಾಡಿ, ನನ್ನ ಮಿಸ್ಸಸ್ ಒಂದು ಫೋನ್ ಮಾಡಿದ್ರು. ನಮ್ಮ ಅತ್ತಿಗೆ ನಂಬರ್ ಸ್ವಿಚ್ ಆಫ್ ಇತ್ತಲ್ಲ, ಅದಕ್ಕೆ ಫೋನ್ ಮಾಡಿದ. ಬೆಂಗಳೂರು ಪೊಲೀಸ್ನವ್ರು ಫೋನ್ ಎತ್ತಿರು. ಅದನ್ನ ಫೋನ್ ಎತ್ತಿ ನಮ್ಮ ಅತ್ತಿಗೆ ಎಲ್ಲಿ ಅಂತ, ನಮ್ಮ ಅತ್ತಿಗೆ ಇದ್ದಾರೆ ಅಂತ ಹೇಳಿ ಕೇಳಿದ್ವಿ. ನೀವು ಯಾರು ಮಾತಾಡೋದು? ನಾವು ಬೆಂಗಳೂರು ಪೊಲೀಸ್ನವರಮ್ಮ ಮಾತಾಡ್ತಿರೋದು. ಈ ಖತರ್ನಾಕ್ ಮಗನ್ ತೆಗೆಯೋದು ಫೋನ್ ಕಳ್ದಾನೆ ಅಂತ ಹೇಳ್ತಿದ್ದ. ಖತರ್ನಾಕ್ ನನ್ನ ಮಗನ್ ತೆಗೆದ ಲೋಫರ್ ತೊಗೊಂಡಿದ್ದಾನೆ ಅಂತ ಫೋನ್ ಆಗಿದ್ರು ಅವ್ರು. ಫೋನ್ ಅವನ ಹತ್ರ ಇದಾವೆ ಅಂತ ಹೇಳಿದ್ರು ಸರ್. ಅವನು ಸತ್ಯದ ಏನಾರು ಅಪರಾಧಿ ಆದ್ರೆ ಅವನಂತೂ ನಮ್ಮ ಎದುರು ಓಡಾಡಂಗಿಲ್ಲ. ಅವ್ನು ನಮ್ಮ ಎದುರು ಓಡಾಡಂಗಿಲ್ಲ, ನಾವು ನೋಡಕ್ಕಾಗಲ್ಲ. ಇಲ್ಲ ನಾವು ಏನಾರು ಮಾಡ್ಕೊಳ್ತಾರೆ. ಅವ್ನು ನಮ್ಮ ಎದುರಿಗೆ ಓಡಾಡೋದು ಬೇಡ. ಅವನಿಗೆ ಎಲ್ಲ ಬೇಕಾದ್ರೆ ಬೇರೆ ದೇಶದ ಕಾನೂನು ಉಪಯುಕ್ತ ಆಗ್ಬೇಕಾದ್ರೆ ಕಾನೂನು ಶಿಕ್ಷೆ ಕೊಡಿ ನಮ್ಮ ಸರ್ಕಾರದಲ್ಲಿ. ತಂದೆ ತಾಯಿ ಅಂದ್ರೆ ನಮ್ಮ ಅಣ್ಣರು ಇನ್ನೊಬ್ಬಣ್ಣ ಅವನು ಒಂದು ಅಕ್ಕ ತಂಗಿ ಮದುವೆ, ಅವ್ರ ಲಿಂಕಲ್ಲಿ ನಾವು ಬೇರೆ ಆಗಿದ್ವಿ. ನಮಗೂ ಅವ್ರಿಗೂ ಅವನಿಗೂ ಒಡನಾಟ ಕಡಿಮೆ. ಅವ್ನು ಫೋನ್ ಮಾಡಿರೋದೇ ನಿನ್ನೆ ದಿವಸ ನನಗೆ. ಇಲ್ಲ ಸರ್, ನಾವು ಹೋಗಿ ನಮ್ಮಣ್ಣ ಒಳ್ಳೆ ಬಹಳ ದುಂಡ ಸರ್. ಅವ್ನು ನೋಡ್ರಿ ಸರ್ ಫೋಟೋದಲ್ಲಿ ಬಹಳ ಚೆನ್ನಾಗಿದೆ. ನನ್ನ ಮಗಳದಂತೂ ಮಗಳದಂತೂ ಬಹಳ ಅನ್ಯಾಯ ನನಗೆ. ಬೇಕಾದ್ರೆ ನಮ್ಮ ಅಣ್ಣ ಅದಕ್ಕೆ ಬೇಕಾದ್ರೆ ಲೈಫ್ ಅನುಭವಿಸಿದ್ರು ಹೋಗ್ಬಿಡ್ಲಿ. ನನ್ನ ಮಗಳು ಇದಾಯ್ತಿಯಲ್ಲ, ನನಗೆ ತಡ್ಕೊಳ್ಳೋದಷ್ಟು ನೋವಿದೆ. ನಾನು ಬೆಳಗ್ಗೆಯಿಂದ ಯಾವ್ದ್ರ ಬಗ್ಗೆ ಎತ್ತಬಿಟ್ಟಿಲ್ಲ. ಒಂದು ಅಟ್ಲೀಸ್ಟ್ ಒಂದು 45 ವರ್ಷ ಬದುಕಿದ್ರು, ಈ ಕಾಲದಲ್ಲಿ ಅಷ್ಟೇ ಬದುಕಿರೋದು ಹೋಗ್ಬಿಡ್ಲಿ ಅಂತ ನಿರ್ಧಾರ ಮಾಡ್ತಿದ್ದೆ. ಅದು ಇನ್ನೂ ಮಗು ನನಗೆ, ಅದು ಬಹಳ ನನಗೆ ಅನ್ಯಾಯ ಆಗಿದೆ ಸರ್. ಅವ್ನು ಏನಾದ್ರು ಮಾಡಿದ್ರೆ ನೀವು ಚಾನಲ್ ಇನ್ನೂ ಸಪೋರ್ಟ್ ಮಾಡಿ ಅವ್ನು ಹೊರಗೆ ಬರ್ದತ್ತು ಶಿಕ್ಷೆ ಕೊಡ್ತೀನಿ. ನಮ್ದೇನಿಲ್ಲ ಸರ್. ನಾನೆಲ್ಲರೂ ನಮ್ಮ ಕುಟುಂಬದವ್ರಿಗೆ ಕಾಲಿಗೆ ಬಿದ್ದು ಕೇಳ್ತೀನಿ. ಅವ್ನಿಗೆ ಯಾರು ಬೇಲ್ಗೆ ಅಪ್ಲೈ ಮಾಡೋದು, ಅವ್ನಿಗೆ ನೀರು ಕೊಡೋದು ನೋಡಕ್ ಹೋಗಿ ಸರ್, ನಮ್ದೇನು ಇಲ್ಲ. ಅವ್ನು ಏನಾದ್ರು ಮಾಡಿದ್ದೆ ಆದ್ರೆ ಸರ್, ಅವ್ನು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಾಗ ಇರ್ಕೂಡ್ದು, ಅವ್ನು ಹೊರಕ್ಕೂ ಬರ್ಬಿಡುದು ಅಂತ ಶಿಕ್ಷೆ ಆಗಿ ನಮ್ದೇನಿಲ್ಲ ಸರ್. ಯಾಕೊತ್ತಾ, ಸ್ವಂತ ತಂದೆ ತಾಯಿ ತಂಗಿ ಕಡ್ದನಲ್ಲ ಅವ್ನು ಹೊರಗೆ ಬಂದು ನಮ್ಮನ್ನೆಲ್ಲ ಕಡೆಯಲ್ಲ ಅನ್ನೋದೇ ಅಲ್ಲಕ್ಕೆ. ಅವ್ನು ನಂಬೋದು ಹೆಂಗೆ ನಾನು? ಅವ್ನಿಗೆ ಶಿಕ್ಷೆ ಆಗ್ಲಿ ಸರ್, ನಂದೇನು ಅಭ್ಯಂತರ ಇಲ್ಲ. ನಮ್ಮ ಕುಟುಂಬದಾಗ ಎಲ್ಲರಿಗೂ ಹೇಳ್ತೀನಿ, ನೀವು ಯಾವುದೇ ಕಾರಣಕ್ಕೂ ಅವ್ನು ಬಿಡ್ತಾ ಅಂತ ವಿಚಾರಗಳು ನನ್ನ ಹತ್ರ ತರಬೇಡ್ರಿ ಅಂತ ನಾನು ಸಾರಿ ಹೇಳ್ತೀನಿ ಸರ್. ಪ್ರಸನ್ನ ಅಂತ ಹೇಳ್ತಾರೆ, ಪ್ರಸನ್ನ ಅಂತ. ಇಲ್ಲ, ಏನು ಸಮಸ್ಯೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಚೆನ್ನಾಗೇ ಇದ್ದ ಅವನು 2nd ಇಯರ್ ಓದಿದ್ದ. ಮನೆ ಕಡೆ ಬಿಸ್ನೆಸ್ ನೋಡ್ಕೊಂತಿದ್ದ, ಅಂಗಡಿ. ನೋಡ್ತಿದ್ದ, ಚೆನ್ನಾಗೇ ಇದ್ದ. ಇಲ್ಲ ಮದ್ವೆ ಏನು ಮಾಡಿರ್ಲಿಲ್ಲ. ಇಲ್ಲ, 1st ಇಯರ್ ಅವಳು ಇಲ್ಲೇ ಹೋಗ್ತಿದ್ದಾಳೆ, ಕೊಟ್ಟೂರಲ್ಲಿ ಕಾಲೇಜಿಗೆ ಹೋಗ್ತಿದ್ದಾಳೆ. ನಮಗೆ ಬೆಳಗ್ಗೆ ಗೊತ್ತಾಯ್ತು. ಆದ್ರೆ ಅವನಿಗೆ ಮಾಡಿದ್ವಾ, ಅವನ್ ಎತ್ತಿಲ್ಲ ಫೋನು. ನಮ್ಮ ಅಕ್ಕ ಮಗಳು ಒಬ್ರು ಇದ್ದಾರೆ ಇಲ್ಲಿ, ನಮ್ಮ ಮನೆಯವರು ಅವನ ಮಗ ಬಂದ್ರು ನೋಡಕ್ಕೆ. ರಾತ್ರಿನೇ ಹೊರಟಿದ್ರು ಅವರು. ಬೆಳಗ್ಗೆ ಹೋಗೋಣ ಅಂತೇಳಿ ಬೆಳಗ್ಗೆ ಬಂದು ನೋಡಿದ್ಮೇಲೆ ಗೊತ್ತಾಗಿತ್ತು ನಮ್ಗೆ ಹಿಂಗಾಗಿತ್ತು. ಇದೇವಂತ ಹೇಳಿದ್ರು ಅಷ್ಟೇ. ನಮ್ಮ ಮನೆಯವರೆಲ್ಲ ಹೋಗಿ ನೋಡಿದ್ದಾರೆ. 3 ಜನನು ಕೊಲೆ ಮನೇಲಿ ಇದಾವೆ ಅಂತ ಹೇಳಿದ್ರು. ನಾವು ನೋಡಿಲ್ಲ. ಊಟ ಹಾಕಿದ್ದಾರೆ ಅಂತ ಹೇಳಿದ್ರು, ಅದು ಹೆಣನೂ ನೋಡಿಲ್ಲ ನಾವು. ಒಳಗ್ ಬಿಟ್ಟಿಲ್ಲ ನಮಗೆ ಪೊಲೀಸ್. ಇಲ್ಲ, ಬಾಡಿ ನೋಡಿಲ್ಲ. ಕಿಟಕಿ ಹತ್ರ ನೋಡಿದಾರೆ ಅಷ್ಟೇ. ಏನೋ ಸ್ಮೆಲ್ ಬರ್ತಿತ್ತಂತೆ, ಆದ್ರೂ ಅವರು ನೋಡಿಲ್ಲ. ಏನು ಕಾಣಿಸಿಲ್ಲ. ಏನು ಎಲ್ಲ ನೆಲ ಟೈಲ್ಸ್ ಎಲ್ಲ ತೆಗೆದಿತ್ತಂತೆ.
ತೆಗೆದು ಉಣಿದಾರೆ ಅಂತ ಮಾತಾಡ್ತಿದ್ದಾರೆ ಅಷ್ಟೇ. ನೋಡಿ ಇಲ್ಲ, ಏನು ದ್ವೇಷ ಇರಲಿಲ್ಲ, ಚೆನ್ನಾಗೇ ಇದ್ರು. ಚೆನ್ನಾಗಿದ್ರು, ನಮ್ಗೆ ಏನು ವಿಷಯನೂ ಗೊತ್ತಿಲ್ಲ, ಚೆನ್ನಾಗೇ ಇದ್ರು. ವಾಣಿ ಅವ್ರ ತಂಗಿ. ಅವ್ರ ಒಳ್ಳೆ ಹುಡುಗ ಅವತ್ತು ಭೀಮರಾಜ್ ಭಾರಿ ದೊಡ್ಡ ಮನುಷ್ಯ, ನಮ್ಮನ್ನೆಲ್ಲ ಭಾರಿ ಸ್ನೇಹಿತರು. ಅವ್ರ ದುರ್ಗದಾಗ ಅಂಗಡಿ ಮಾಡಿದ್ರು, ನಾವು ಹೋದ್ರೆ ಬಹಳ ಚೆನ್ನಾಗಿ ನೋಡ್ಕೊಂಡಾರು, ಭಾರಿ ಸ್ನೇಹಿತರು. ಅವ್ರ ಕುಟುಂಬ ಎಲ್ಲ ನಮ್ಮ ಸ್ನೇಹಿತರೆ, ಅಣ್ಣ ತಮ್ಮಗಳೆಲ್ಲ ಬಹಳ ಚೆನ್ನಾಗಿದ್ವಿ. ಒಳ್ಳೆ ಇದು ಆ ಹುಡುಗಿ ಸಣ್ಣ ಮಗು ಸಹ ಭಾರಿ ಒಳ್ಳೇದು. ಅಂಥದ್ದೆಲ್ಲ ಮಾಡೋದು ಏನ್ ಕಾರಣ ಅನ್ನೋದೇ ಗೊತ್ತಾಗ್ತಿಲ್ಲ. ಅದ್ ಬಿಟ್ರೆ ಇನ್ನೇನಿಲ್ಲ ಸರ್. ಅವ್ರ ಕುಟುಂಬ ಬಹಳ ಚೆನ್ನಾಗಿದ್ರು. ಅವರು ಬಹಳ ಪಾಪ ಒಳ್ಳೆ ಅಂತಾನೆ. ಇವತ್ತೇ ನಮಗೆ ಶಾಕ್ ಆಯ್ತು, ಹಿಂಗಾಯ್ತೆ 3 ಜನನ ಹಿಂಗ್ ಮಾಡಿದಾರೆ ಅಂದ್ಮೇಲೆ ಫುಲ್ ಶಾಕ್ ಆಗ್ಬಿಡ್ತು ಸರ್. ಅದೇನಂತ ಗೊತ್ತಿಲ್ಲ, ಪಾಪ ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಯ್ತು. ಅದಕ್ಕೆ ಅವ್ರಿಗೆ ಶಾಂತಿ ತಗೊಬೇಕು, ಒಳ್ಳೆ ಶಿಕ್ಷಣ ಮಾಡ್ರಿ. ಯಾಕಂದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಯಾರಾದ್ರೂ. ನಮ್ಮ ಹೆಸರು ಜಗದೀಶ್ ಅಂತ.